ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾನು ಕನ್ನಡ ಲಾಗ್ಸ್. ಇವತ್ತಿನ ಲಾಗ್ನಲ್ಲಿ ನಾನು ನಿಮಗೆ ಮೊಟ್ಟೆ ಬೋಂಡನ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊಟ್ಟೆ ಬೋಂಡ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಗೈಸ್, ಸೂಪರ್ ಟೇಸ್ಟಿಯಾಗಿ ಈ ರೀತಿಯಾಗಿ ಮೊಟ್ಟೆ ಬೋಂಡನ ಬಿಸಿಯಾಗಿ ಮಾಡೋದು ಹೇಗೆ ಅನ್ನೋದನ್ನ ನಾನು ಈ ಚಾನಲ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಮೊದಲಿಗೆ ಇಲ್ಲಿ 3 ಮೊಟ್ಟೆಗಳನ್ನು ಬೇಯಿಸಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಸೊ ನಾನಿಲ್ಲಿ 6 ಮೊಟ್ಟೆ ಬೋಂಡನ ಮಾಡ್ತಾ ಇರೋದ್ರಿಂದ 3 ಮೊಟ್ಟೆನ ಬೇಯಿಸಿ ತೊಗೊಂಡಿದ್ದೀನಿ. ಸೊ ಒಂದು ಬೌಲ್ಗೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ಹಾಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಟಿಗೆ ಸೋಡಾನ ಆ್ಯಡ್ ಮಾಡ್ಕೊಳ್ಳಿ. ಇದು ಬೇಕು ಅಂದರೆ ಆಪ್ಷನ್ನು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಖಾರಕ್ಕೆ ನೋಡಿಕೊಂಡು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೆಣಸಿನ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದಿಷ್ಟು ಆದ ನಂತರ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ, ಅಂದರೆ ತುಂಬ ಗಟ್ಟಿಯಾಗಿ ಬೇಡ, ಒಂದು ಬೋಂಡದ ಹದಕ್ಕೆ, ಬಜ್ಜಿ ಅದಕ್ಕೆ ನೀವು ಇಲ್ಲಿ ಕಲಿಸ್ಕೊಬೇಕಾಗುತ್ತೆ. ಸೊ ನೀಟಾಗಿ ಈ ಥರ ಗಂಟೆಲ್ಲ ಹೋಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ತುಂಬ ತೆಳು ಮಾಡ್ಕೊಬೇಡಿ, ನೋಡ್ಕೊಳ್ಳಿ. ಈ ರೀತಿ ನೀಟಾಗಿ ಬಜ್ಜಿ ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಬೇಕಾಗುತ್ತೆ. ಇಲ್ಲಿ ತೋರಿಸ್ತಿರುವಂಥ ಹಿಟ್ಟು ಯಾವುದಕ್ಕೆ ಬೇಕಾದರೂ ನಾವು ಯೂಸ್ ಮಾಡ್ಬೋದು. ನಾವಿಲ್ಲಿ ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀವಿ. ನೀವು ಆಲೂಗೆಡ್ಡೆ ಬೇಕು ಅಂದರೆ ಯೂಸ್ ಮಾಡ್ಬೋದು, ಮೆಣಸಿನ್ಕಾಯಿ ಬಜ್ಜಿನ ಯೂಸ್ ಮಾಡ್ಬೋದು, ಬೇರೆ ಯಾವುದಾದ್ರೂ ತರಕಾರಿ, ಹೀರೆಕಾಯಲ್ಲೂ ಕೂಡ ಮಾಡ್ತಾರೆ, ವಿಧವಾದ ತರಕಾರಿಗಳಲ್ಲಿ ಮತ್ತು ಎಲೆಗಳಲ್ಲೂ ಮಾಡ್ತಾರೆ. ಎಲ್ಲ ಪದಾರ್ಥಕ್ಕೂ ಸೇಮ್ ಇದೇ ಥರ ಹಿಟ್ಟನ್ನು ನೀವು ಕಲಿಸ್ಕೊಬೇಕಾಗುತ್ತೆ. ಸೊ ಹಿಟ್ಟು ಕಲಸಿ ಆಯಿತು. ನಾನಿಲ್ಲಿ 3 ಮೊಟ್ಟೆಗಳನ್ನು 6 ಭಾಗಗಳಾಗಿ ಮಾಡ್ಕೊಂಡಿದ್ದೀನಿ, 1 ಮೊಟ್ಟೆನ 2 ಭಾಗಗಳಾಗಿ. ಸೊ ಈಗ ನಾವು ಎಣ್ಣೆನ ಕಾಯ್ಲಿಕ್ಕೆ ಇಡೋಣ. ಈ ಸೈಡು ಎಣ್ಣೆ ಕಾಯುವಷ್ಟರಲ್ಲಿ ಆ ಸೈಡು ನಾವು ಕಲಸಿ ಇಟ್ಟಿರ್ತಕ್ಕಂಥ ಹಿಟ್ಟು ಒಂದು 5 ಮಿನಿಟ್ಸ್ ಆದ್ರೂ ನಾವು ಹಾಕಿರೋ ಪದಾರ್ಥಗಳೆಲ್ಲ ಉಪ್ಪು ಖಾರಗಳೆಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ. ಎಣ್ಣೆನ ಜಾಸ್ತಿ ಕಾಯಿಸೋಕೆ ಹೋಗ್ಬೇಡಿ, ಒಂದು ಮೀಡಿಯಮ್ಮು ಈ ಥರ ಚೆಕ್ ಮಾಡಿಕೊಂಡು ಎಣ್ಣೆ ಕಾಯ್ದಿದೆ ಅಂತ ಗೊತ್ತಾದ್ಮೇಲೆ ಒಂದೊಂದೇ ಮೊಟ್ಟೆಗಳನ್ನು ತಗೊಂಡು ಕಲಸಿರ್ತಕ್ಕಂಥ ಹಿಟ್ಟಿಗೆ ಮೇಲೆ ಕೆಳಗೆ ಹೊರಳಾಡಿಸಿ ಪೂರ್ತಿ ಅದು ಕವರ್ ಆಗಬೇಕು ಹಿಟ್ಟು. ಆ ರೀತಿ ಬಜ್ಜಿನ ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಬೋಂಡನೂ ಕೂಡ ನಾವಿಲ್ಲಿ ಮಾಡ್ಕೊಬೇಕಾಗುತ್ತೆ. ನೋಡಿ, ಎಣ್ಣೆ ಕಾಯ್ದಿದೆ. ಸೊ ಇದು ಪರ್ಫೆಕ್ಟು ಟೈಮು. ನಾವಿವಾಗ ಒಂದೊಂದೇ ಮೊಟ್ಟೆಗಳನ್ನ ತೆಗೆದು ಕಾದಿರ್ತಕ್ಕಂಥ ಎಣ್ಣೆನಲ್ಲಿ ಹಾಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಿಧಾನಕ್ಕೆ ಹಾಕೊಳ್ಳಿ. ಕುಕ್ಕಿಂಗ್ ಬರಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ಸಿಂಪಲ್ ಆಗಿ ಮಾಡ್ಕೊಬೋದು. ಹಾಗೆ ಹೊಸದಾಗಿ ಅಡುಗೆ ಮಾಡ್ತಾ ಇರೋರು ಅಡುಗೆ ಮನೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ರೀತಿ ಎಣ್ಣೆ ಪದಾರ್ಥಗಳನ್ನ ಮಾಡಬೇಕಾದ್ರಂತೂ ತುಂಬ ಕೇರ್ಫುಲ್ ಆಗಿರಬೇಕು. ಏನಕ್ಕೆ ಅಂತ ಅಂದರೆ ನಾವು ಯಾವ್ಯಾವ ಪದಾರ್ಥನ ಎಷ್ಟೆಷ್ಟು ಹಾಕಬೇಕು ಅನ್ನೋದು ನಮ್ಗೆ ಗೊತ್ತಿರಲ್ಲ. ಕೆಲವೊಂದು ಪದಾರ್ಥಗಳನ್ನ ಹಾಕಿದಾಗ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದರಿಂದ ಯಾರೇ ಆದ್ರೂ ಸರಿ ತುಂಬ ಕೇರ್ಫುಲ್ಲಾಗಿ ಅಡುಗೆ ಮಾಡೋದು ಒಳ್ಳೆಯದು. ಎಷ್ಟು ಬೋಂಡ ಇಡಿಸ್ಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಬೋಂಡನ ಒಂದೇ ಟೈಮಲ್ಲಿ ಹಾಕ್ಬೋದು. ಇಲ್ಲಿ ನಮ್ಮದು ಬಾಣಲಿ ಚಿಕ್ಕ ಇರೋದ್ರಿಂದ ಒಂದು 5ರಿಂದ 6 ಬೋಂಡಗಳು ಇಡಿಸುತ್ತೆ. ಸೊ ನೀವು ಏನಾದರೂ ದೊಡ್ಡ ಬಾಣಲಿನ ಯೂಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಒಂದೇ ಟೈಮಲ್ಲಿ ಕರಿಯೋದ್ರಿಂದ ಎಣ್ಣೆ ಹಾಗೂ ಗ್ಯಾಸ್ ಕೂಡ ಸೇವ್ ಮಾಡಬಹುದು. ಬೋಂಡ ಎಲ್ಲ ನೀಟಾಗಿ ಎಣ್ಣೆಲಿ ಈ ರೀತಿ ಹಾಕಿದ ನಂತರ ಅದನ್ನು ಮೇಲೆ ಕೆಳಗೆ ದಬಾಕಿ ನೀಟಾಗಿ 2 ಸೈಡು ಬೇಯಿಸಬೇಕು. ಮೀಡಿಯಮ್ ಉರಿ ತುಂಬ ಅವಶ್ಯಕತೆ. ಹೈ ಫ್ಲೇಮ್ ಮಾಡಿದ್ರೆ ಅದು ಸೀದೋಗ್ಬಿಡುತ್ತೆ ಮತ್ತು ಒಳಗಡೆ ಇಟ್ಟು ಬೆಂದಿರಲ್ಲ. ಹಾಗೆ ಲೋ ಫ್ಲೇಮಲ್ಲಿ ಮಾಡಿದ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಸೊ ಅದರಿಂದ ನಾವು ಮೀಡಿಯಮ್ ಫ್ಲೇಮಲ್ಲಿ ಮಾಡೋದ್ರಿಂದ ಕ್ರಿಸ್ಪಿಯಾಗೂ ಇರುತ್ತೆ, ಹಾಗೆ ಬೇಗ ಕೂಡ ಆಗುತ್ತೆ, ರುಚಿಯಾಗಿ ಕೂಡ ಬರುತ್ತೆ ನಮಗೆ. ಈ ರೀತಿ ಕಲರ್ ಬರೋವರೆಗೂ ನಾವು ಬೋಂಡನ ಎಣ್ಣೆಯಲ್ಲಿ ಕರಿಬೇಕು. ನೋಡಿದ್ರಲ್ಲ ಗೈಸ್, ಎಷ್ಟು ಸಿಂಪಲ್ ಆಗಿ, ಎಷ್ಟು ಬೇಗನೆ ಮನೆಯಲ್ಲೇ ಕೂಡ ನಾವು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮೊಟ್ಟೆ ಬೋಂಡನ ತಯಾರಿಸ್ಬೋದು ಅಂತ ತೋರಿಸಿದ್ದೀನಿ. ಸೊ ಇನ್ನೇನಕ್ಕೆ ತಡ, ಬೇಗ ಮೊಟ್ಟೆ ಬೋಂಡನ ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಸೂಪರ್ ಟೇಸ್ಟಿಯಾಗಿರ್ತಕ್ಕಂತಹ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಫೇವ್ರೆಟ್ ಫುಡ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಲೈಕ್ಸು ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.